ನಮಸ್ಕಾರ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈಗ ಅನಾಹತ ಚಕ್ರ ಆಕ್ಟಿವೇಟ್ ಮಾಡೋದು ಹೇಳ್ಕೊಡ್ತೀನಿ. ಅದಕ್ಕೆ ಸ್ವಲ್ಪ ಪ್ರಾಣಾಯಾಮ ಮತ್ತು ಯೋಗಾಸನ ಯಾವ ಥರ ಮಾಡಬೇಕು ಅಂತ. ಅದು ಗ್ರೀನ್ ಕಲರಲ್ಲಿ ಇರುತ್ತೆ, ನಮ್ಮ ಹಾರ್ಟ್ ಹತ್ರ ಇರುತ್ತೆ. ಅದು ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟಿರೋ ಚಕ್ರ. ಈ ಹಾರ್ಟ್ ಪ್ರಾಬ್ಲಮ್ಸು, ಲಂಗ್ಸ್ ಪ್ರಾಬ್ಲಮ್ಸು ಅದೆಲ್ಲ ಕ್ಲಿಯರ್ ಮಾಡ್ಕೊಬೋದು. ಹಾರ್ಟ್ ಆಪ್ರೇಷನ್ ಆಗಿರೋರು, ಲಂಗ್ಸ್ ಸಂಬಂಧಪಟ್ಟಿದ್ದು ಕಾಯಿಲೆ ಏನಾದರೂ ಇರೋರು ಅದು ಸ್ವಲ್ಪ ಅವಾಯ್ಡ್ ಮಾಡಬೇಡಿ. ಅದು ವಾಸಿ ಆಗೋರು ಆಮೇಲೆ ಮಾಡ್ಬೋದು. ಇದು ತುಂಬ ಒಳ್ಳೆಯದು. ಈ ಆಧ್ಯಾತ್ಮಿಕತೆ ಸಾಧನೆಯಲ್ಲಿ ಇರ್ತಾರೆ ನೋಡಿ, ಅವ್ರಿಗೆ ಈ ಚಕ್ರ ತುಂಬ ಚೆನ್ನಾಗಿರುತ್ತೆ. ಆವಾಗಲೇ ಅಂಥವರೇ ಸಾಧನೆ ಮಾಡೋಕ್ಕಾಗೋದು. ಇದಕ್ಕೆ ಪ್ರಾಣಾಯಾಮ ಬಂದು ಅನುಲೋಮ ವಿಲೋಮ ಮಾಡಬೇಕು. ಬೇಕಾದವರು ಈ ಥರ ಕೂತ್ಕೊಳ್ಳಿ. ಪದ್ಮಾಸನ ಆದರೆ ಪದ್ಮಾಸನದಲ್ಲಿ ಕೂತ್ಕೊಳ್ಳಿ, ಇಲ್ಲಾಂದರೆ ಈ ಥರ ಅರ್ಥ ಪದ್ಮಾಸನದಲ್ಲಿ ಕೂತ್ಕೊಳ್ಳಿ. ಆಗದೆ ಇರೋರು ಮಾಮೂಲಿಯಾಗಿ ಕೂತ್ಕೊಳ್ಳಿ. ಪ್ರಾಣಾಯಾಮ ಈ ಥರ, ಈ ಹ್ಯಾಂಡಲ್ ಚಿನ್ಮುದ್ರೆ ಇರಲಿ. ಈ ಹ್ಯಾಂಡಲ್ ಈ ಥರ 2 ಫಿಂಗರ್ಸ್ ಫೋಲ್ಡ್ ಮಾಡಿ, 2 ಫಿಂಗರ್ಸ್ ಓಪನ್ ಮಾಡಿ, ಲೆಫ್ಟಿಂದ ಫಸ್ಟು ಬ್ರೀತ್ ಮಾಡಬೇಕು. ಲಾಸ್ಟಲ್ಲಿ ಹೆಂಡ್ ಮಾಡುವಾಗ ರೈಟಲ್ಲಿ ಬ್ರೀತ್ ಔಟ್ ಮಾಡಿ ಹೆಂಡ್ ಮಾಡಿ. ಕಣ್ಣು ಮುಚ್ಕೊಂಡಿರಬೇಕು. ನಾನು ತೋರಿಸೋದಕ್ಕೆ ತೆಗ್ದಿದ್ದೀನಿ ಅಷ್ಟೇ. ಈ ಥರ ಒಂದು 20 ರೌಂಡ್ಸ್ 30 ರೌಂಡ್ಸ್ ಮಾಡಿ, ಲೆಫ್ಟಲ್ಲಿ ಎಂಡ್ ಮಾಡಿ. ಆದರೆ ಇನ್ನೂ ಜಾಸ್ತಿ ಮಾಡಿ, ತುಂಬ ಒಳ್ಳೆಯದು. ಇದಕ್ಕೆ ಆಸನ ಬಂದು ಚಕ್ರಾಸನ ತೋರಿಸ್ತೀನಿ, ಮತ್ತು ಮತ್ಸ್ಯಾಸನ, 2 ಆಸನ ಇದೆ. ಸ್ಟ್ರೆಸ್ಸು, ಈ ನೆಕ್ ಪ್ರಾಬ್ಲಮ್ಸು ಇದಕ್ಕೆ ತುಂಬ ಒಳ್ಳೆಯದು. ಪ್ರಾಬ್ಲಮ್ ಇರೋವಾಗ ಮಾಡಬೇಡಿ. ಅದು ಸ್ವಲ್ಪ ಆಪ್ರೇಷನ್ ಏನಾದರೂ ಆಗಿದ್ರೆ ಅದು ಸ್ವಲ್ಪ ವಾಸಿ ಆದಮೇಲೆ ಆಮೇಲೆ ಮಾಡ್ಕೊಳ್ಳಿ. ನೆಕ್ಸ್ಟ್ 2 ಫೋಲ್ಡ್ ಮಾಡಿ, ಹ್ಯಾಂಡ್ಸ್ 2 ಬ್ಯಾಕ್ ಇಡಿ. ಈ ಥರ ಹೋಗ್ಬೇಕು. ಹ್ಯಾಂಡ್ಸ್ ಇದ್ದೋಳ್ಬೇಕು ಮೇಲೆ. ಸೇಮ್ ಮಾಡ್ತಾ ಬನ್ನಿ ಬ್ಯಾಕ್, ಮತ್ತೆ ಸೇಮ್ ಒಂದೇ ಥರ ಬ್ಯಾಕ್ ಬನ್ನಿ. ಇದು ಆಸನ ಕಷ್ಟ ಇದೆ. ಯಾವ ಆಸನನೂ ಈಸಿ ಇಲ್ಲ, ಎಲ್ಲ ಆಸನನೂ ಕಷ್ಟನೇ. ನಿಮಗೆ ಸ್ವಲ್ಪ ಪ್ರಾಕ್ಟೀಸ್ ಆದ್ರೇ ಮಾಡೋಕ್ಕಾಗೋದು. ಏಕ್ದಮ್ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಇನ್ನೊಂದು ಆಸನ ಬಂದು ಮತ್ಸ್ಯಾಸನ. ಪದ್ಮಾಸನದಲ್ಲಿ ಕೂತ್ಕೋಬೇಕು, ಮಲ್ಕೊಬೇಕು. ಬ್ಯಾಕ್ ನೆಕ್ಕು ಈ ಥರ ಇಡಬೇಕು. 2 ಹ್ಯಾಂಡ್ ಇಲ್ಲಿ ಹಿಡ್ಕೊಬೇಕು. ಇದು ಮೇಲೆ ಬರುತ್ತೆ. ಬ್ಯಾಕು ಸೇಮ್ ಅದೇ ಥರ ಬರಬೇಕು. ಫಸ್ಟ್ ನೆಕ್ ಕೆಳಗಡೆ ಇಳಿಸ್ಬೇಕು. ಹ್ಯಾಂಡ್ಸ್ ಲೆಗ್ಸ್ ರಿಮೂವ್ ಮಾಡಬೇಕು. ಒಂದೊಂದೇ ಲೆಗ್ಸ್ ರಿಮೂವ್ ಮಾಡಿ. ಇದು ಶೋಲ್ಡರ್ ಪ್ರಾಬ್ಲಮ್ಸು, ನೆಕ್ ಪ್ರಾಬ್ಲಮ್ಸು, ಹಾರ್ಟ್ ಪ್ರಾಬ್ಲಮ್ಮು, ಲಂಗ್ಸ್ ಪ್ರಾಬ್ಲಮ್ಸ್ಗೆ ತುಂಬ ಒಳ್ಳೆಯದು ಈ ಆಸನ ಮತ್ತು ಪ್ರಾಣಾಯಾಮ. ಡೈಲಿ ಮಾಡಬೇಕಾಗುತ್ತೆ. ಆಸನ ಮಾಡೋಕ್ಕೆ ಕಷ್ಟ ಆಗೋರು ಪ್ರಾಣಾಯಾಮ ಮಾಡ್ಕೊಬೋದು. ಅದು ಆರಾಮಾಗಿ ಈಸಿಯಾಗಿರುತ್ತೆ. ಯಾವತ್ತೂ ಮ್ಯಾಟ್ ಮೇಲೆ ಏನು ಅಥವಾ
ಏನಾದರೂ ಹಾಕ್ಕೊಂಡೇ ಕೂತ್ಕೊಬೇಕು, ನೆಲದ ಮೇಲೆ ಮಾಡಬಾರ್ದು ಯೋಗಾಸನ ಯಾವುದಾದ್ರೂ ಆಗಲಿ. ಥ್ಯಾಂಕ್ ಯು ಸೋ ಮಚ್.